ಸಿ ನಾವು ಫ್ರೈಡೆ ಕ್ಲಾಸ್ ಏನ್ ಹೇಳಿದ್ವಿ ಅಲ್ವಾ, ನಾರ್ಮಲ್ ಆಗಿ. ಹಾ. ಹ್ಮ್. ಮೇಡಮ್ ನೀವು ಫಸ್ಟ್. ಹಾ ಹಾ. ಒಂದೇ ಒಂದು 4-5 ಕ್ವಶನ್ ಇದಾವೆ ನಮ್ಮದ. ಹ್ಮ್. ಮೇಡಮ್ ಕೇಳ್ಬೋದಾ ಮೇಡಮ್? ಹೇಳಿ. ಹಾ ಮೇಡಮ್, ಇಲ್ಲಿ ಇದು ಸ್ಟಾರ್ಟ್ ಆಗ್ತಿದಂಗ್ಲೆ ಇಲ್ಲಿ ಪ್ರಾಡಕ್ಟ್ಗಳು ನನಗೆ ಬರ್ತಾ ಇಲ್ಲ ಮೇಡಮ್. ಅದು ಯಾವುದು? ಇಲ್ಲಿ ಇದು ನನ್ನದು ಒಂದು ನಂದಿ ಅಪರಲ್ಸ್ ಅಂತ ಒಂದು ಓಪನ್ ಮಾಡಿದ್ದೆ ಇದು ಸ್ಟೋರ್. ಹ್ಮ್. ಆ ಸ್ಟೋರ್ ಓಪನ್ ಮಾಡ್ತಿದಂಗ್ಲೆ ನಂದು ಪ್ರಾಡಕ್ಟೇ ಬರ್ತಾ ಇಲ್ಲ. ಅಂದ್ರೆ ನೀವು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮ್ ಪ್ರಾಡಕ್ಟ್ಸ್ ಗಳು ಬರ್ತಿಲ್ವಾ, ಅಥವಾ ಸ್ಟೋರ್ ಓಪನ್ ಮಾಡಿದ ತಕ್ಷಣ ಬರ್ತಿಲ್ವಾ? ಹಾ ಮೇಡಮ್, ಸ್ಟೋರ್ ಓಪನ್ ಮಾಡ್ತಿದ್ದಂಗ್ಲೆ ಮಾಡ್ತಿದ್ದ ಮಾಡ್ಬೇಕಾರೆ ಆ ಹಾ. ಪ್ರಾಡಕ್ಟ್ ಏನು ಓಪನ್ ಆಗ್ತಾ ಇಲ್ಲ. ಸಿ ಇಮೇಜ್ ಆಡ್ ಮಾಡಿದ್ರಾ ನೀವು? ಹಾ ಮಾಡಿದ್ದೆ ಮೇಡಮ್, ಇಮೇಜ್ ಆಡ್ ಮಾಡಿದ್ದೀನಿ, ಮತ್ತೆ ಅದನ್ನ ಇದನ್ನು ಮಾಡಿದ್ದೀನಿ. ಏನ್ ಮಾಡಿದೀರಾ? ಆ ಇಮೇಜ್ ಪೋಸ್ಟರ್ ಹಾಕಿ ಮತ್ತೆ ಅದು ಇದನ್ನೆಲ್ಲ ಹಾಕಿದ್ದೀನಿ ಹ್ಮ್ ರಿವ್ಯೂಸ್. ಹ್ಮ್ ಹ್ಮ್ ಹ್ಮ್. ಒಂದ್ ಕೆಲ್ಸ ಮಾಡಿ ನೀವು. ಹಾ ಮೇಡಮ್. ಇಲ್ಲಿ ಸೆಟ್ಟಿಂಗ್ಸ್ ಕೆಳಗಡೆ ಹಾ ಮೇಡಮ್. ರೀಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಹಾ ಮೇಡಮ್. ರೀಡಿಂಗ್ ಮೇಲೆ ಕ್ಲಿಕ್ ಮಾಡಿ. ರೀಡಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಯುವರ್ ಹೋಮ್ ಪೇಜ್ ಡಿಸ್ಪ್ಲೇಸ್ ಅಂತ. ಹಾ ಮೇಡಮ್. ಸೊ ಆ ಒಂದು ಇದ್ರಲ್ಲಿ ಬೈ ಡಿಫಾಲ್ಟ್ ಹೋಮ್ ಪೇಜ್ ಸೆಲೆಕ್ಟ್ ಆಗಿರುತ್ತೆ. ಹಾ ನೀವು ಮೇಡಮ್. ಸ್ಟೋರ್ ಪೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಓಕೆನಾ? ಇಫ್ ಇದು ವರ್ಕ್ ಆಗ್ಲಿಲ್ಲ ಅಂತ ಅಂದ್ರೆ ಹಾ ಮೈಟ್ ಮೇಡಮ್. ಬಿ ಹೋಸ್ಟಿಂಗ್ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಹಾ ಮೇಡಮ್. ಅಷ್ಟೇ. ಸೊ ನಾರ್ಮಲ್ ಆಗಿ ತೋರಿಸುತ್ತೆ. ಓಕೆ ಮೇಡಮ್, ಅರ್ಥ ಆಯ್ತು. ಓಕೆನಾ? ಮತ್ತೆ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಮೇಡಮ್, ಇಲ್ಲ ಏನಿಲ್ಲ. ಓಕೆನಾ? ಸರಿ. ಹ್ಮ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸಿಂಪಲ್ ಹಾ ಪ್ರಾಡಕ್ಟ್ ಅನ್ನ ಮೇಡಮ್. ಹೆಂಗೆ ಆಡ್ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ. ಲೈಕ್ ಹಾ ಮೇಡಮ್. ಪ್ರಾಡಕ್ಟ್ಸ್ ಹೋಗಿ ಹಾ ಮೇಡಮ್. ಅಂಡ್ ಆ್ಯಡ್ ನ್ಯೂ ಪ್ರಾಡಕ್ಟ್. ಆಡ್ ನ್ಯೂ ಪ್ರಾಡಕ್ಟ್. ಹಾ ಮೇಡಮ್. ಅಂಡ್ ಇಲ್ಲಿ ನಾರ್ಮಲ್ ಪ್ರಾಡಕ್ಟ್ ನೇಮ್ ಅಂಡ್ ಪ್ರಾಡಕ್ಟ್ ಲೆಂತ್ ಡಿಸ್ಕ್ರಿಪ್ಷನ್ ಅನ್ನ ಫಸ್ಟ್ ಡಿಸ್ಕ್ರಿಪ್ಷನ್ ಹಾ ಅಲ್ಲಿ ಮೇಡಮ್. ಹಾಕ್ಬೇಕು. ಅಂಡ್ ಹೌದು. ಇಂಪಾರ್ಟೆಂಟ್ ಹ್ಮ್. ಡಿಸ್ಕ್ರಿಪ್ಷನ್ ಅನ್ನ ಕೆಳಗಡೆ ಕೆಳಗಡೆ ಲಾಸ್ಟ್ ಶಾರ್ಟ್ ಡಿಸ್ಕಷನ್ ಹಾಕ್ಬೇಕು. ಪ್ರಾಡಕ್ಟ್ ಶಾರ್ಟ್ ಹಾ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಅಂಡ್ ಮೇಡಮ್. ಇಲ್ಲಿ ರೆಗ್ಯುಲರ್ ಪ್ರೈಸ್, ಸೇಲ್ ಪ್ರೈಸ್ ಅನ್ನ ಹಾ ಮೇಡಮ್. ಎಂಟರ್ ಮಾಡಬೇಕು. ಅಂಡ್ ಹಾ ಮೇಡಮ್. ಇಮೇಜಸ್ ಗಳನ್ನ ಆಡ್ ಮಾಡಿ, ಗ್ಯಾಲರಿ ಇದ್ರೆ ಇಮೇಜಸ್ ಗ್ಯಾಲರಿನ ಆಡ್ ಮಾಡಿ, ಕ್ಯಾಟಗರಿ ಹಾ ವೈಸ್ ಮಾಡಿ ಪಬ್ಲಿಷ್ ಮಾಡಿದ್ರೆ ಸಿಂಪಲ್ ಪ್ರಾಡಕ್ಟ್ ಆಡ್ ಮಾಡೋದು ಮುಗೀತು. ಹಾ ಮೇಡಮ್. ಓಕೆನಾ? ಸೊ ಈ ವೇರಿಯಬಲ್ ಪ್ರಾಡಕ್ಟ್ ಅಂತಂದ್ರೆ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಸೈಜು, ಕಲರು, ಇವಾಗ ಎಲೆಕ್ಟ್ರಾನಿಕ್ ಶಾಪ್ ಏನಾದ್ರು ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಅವಾಗ ಮೆಮೊರಿ ಬರುತ್ತೆ, ಅಗೇನ್ ಕಲರ್ ಬರುತ್ತೆ. ಹಾ ಮೇಡಮ್. ಸೊ ವೇರಿಯಸ್ ಟೈಪ್ಸ್ ಇರ್ತಾವಲ್ಲ, ಅವನ್ನ ನಾವು ವೇರಿಯಬಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಹಾ ಮೇಡಮ್. ಸೊ ವೇರಿಯಬಲ್ ಪ್ರಾಡಕ್ಟ್ ಅನ್ನ ಆಡ್ ಮಾಡಬೇಕು ಅಂತಂದ್ರೆ ಅಗೇನ್ ಪ್ರಾಡಕ್ಟ್ಸ್ ಬರಬೇಕು. ಸೇಮ್ ಪ್ರೋಸೆಸ್, ಅಗೇನ್ ಆಡ್ ನ್ಯೂ ಪ್ರಾಡಕ್ಟ್ ಬಂದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಟ್ಸ್ ಸೇ ಅಗೇನ್ ನಾನು ಟಿ ಶರ್ಟ್ ಅಂತಾನೆ ತೆಗಿತೀನಿ. ಹಾ ಮೇಡಮ್. ಸೊ ಒಂದು ಸ್ಪೆಸಿಫಿಕ್ ಆದಂತ ನೇಮ್ ಡೆಫಿನೆಟ್ಲಿ ಇರುತ್ತೆ ಅಲ್ವಾ ಒಂದು ಪ್ರಾಡಕ್ಟ್ ಗೆ. ಅವರು ಒಂದು ಜಿಪ್ ಫೈಲ್ ಅನ್ನ ನಿಮಗೆ ಕೊಟ್ಟಿರ್ತಾರೆ. ಹಾ ಮೇಡಮ್. ಸೊ ಅದರಲ್ಲಿ ಪ್ರಾಡಕ್ಟಿನ ಎಲ್ಲಾ ಇನ್ಫಾರ್ಮೇಶನ್ ಗಳು ಕೂಡ ಇರ್ತವೆ. ಹಾ ಮೇಡಮ್. ಅಂದ್ರೆ ಕಿಡ್ಸ್ ಅಂದ್ರೆ ಕಿಡ್ಸ್ ಇಂದ ಎಲ್ಲ ಅಂದ್ರೆ ಹಾ ಎಸ್. ಆಕ್ಸೆಸರೀಸ್, ಅವರು ಟಾಯ್ಸ್. ಎಸ್, ಅವ್ರ ಕ್ಯಾಟಗರಿ ವೈಸ್ ಹಾ ಮೇಡಮ್. ನಿಮಗೆ ಕೊಟ್ಟಿರ್ತಾರೆ. ಹಾ ಮೇಡಮ್, ಹೌದು ಹೌದು. ಅದನ್ನ ನೀವು ಕ್ಲಿಯರ್ ಆಗಿ ಎಂಟರ್ ಮಾಡ್ಕೊಂಡು ಆಡ್ ಮಾಡ್ತಾ ಹೋಗ್ಬೇಕು. ಓಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾಡಕ್ಟ್ ನೇಮ್ ಬಂದು ರೋಡ್ ಹ್ಮ್. ಸ್ಟಾರ್ ಅಂಡ್ ಲೆಟ್ಸ್ ಸೇ ಇದಾದ್ಮೇಲೆ ಇಲ್ಲಿ ಅಗೇನ್ ಪ್ರಾಡಕ್ಟ್ ಇಮೇಜಸ್ ಗಳನ್ನ ನೀವು ಸೆಟ್ ಮಾಡಬೇಕು. ಓಕೆ ಫಾರ್ ಮೇಡಮ್. ಎಕ್ಸಾಂಪಲ್ ಬ್ಲಾಕ್ ಅಂಡ್ ಗ್ಯಾಲರಿ ಇದ್ರೆ ಗ್ಯಾಲರಿ ಆಡ್ ಮಾಡಬೇಕು.
ಸೊ ಪ್ರಾಡಕ್ಟ್ ಗ್ಯಾಲರಿಯನ್ನ ಆಡ್ ಮಾಡಿದೀವಿ. ಅಂದ್ರೆ ಹ್ಮ್ ಗ್ಯಾಲರಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದೇ ಟಿ ಶರ್ಟ್ ಅಲ್ಲಿ ವೆರೈಟೀಸ್ ಆಫ್ ಕಲರ್ ಇದ್ರೆ ಆ ಎಲ್ಲ ಪ್ರಾಡಕ್ಟ್ ಗಳನ್ನು ನೀವು ಇಲ್ಲಿ ಆಡ್ ಮಾಡ್ಬೇಕು. ಹಾ ಮೇಡಮ್ ಓಕೆನಾ? ಇವಾಗ ಇಲ್ಲಿ ಒಂದೇ ತರದ ಟಿ ಶರ್ಟ್ ಅಲ್ಲಿ 3 ಕಲರ್ ಇದೆ, ರೆಡ್, ಹಾ ಬ್ಲಾಕ್ ಮೇಡಮ್ ಅಂಡ್ ಗ್ರೀನ್. ಹೌದು ಅಗೇನ್ ಕ್ಯಾಟಗರಿ ವೈಸ್ ಟಿ ಶರ್ಟ್. ಅದಾದ್ಮೇಲೆ ಪಬ್ಲಿಷ್ ಮಾಡಿ. ಹಾ ಮೇಡಮ್ ಪಬ್ಲಿಷ್ ಮಾಡಿದ್ದಾದ್ಮೇಲೆ ಇಲ್ಲಿ ಬೈ ಡಿಫಾಲ್ಟ್ ಸಿಂಪಲ್ ಪ್ರಾಡಕ್ಟ್ ಅಂತ ಇರುತ್ತೆ. ಹಾ 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 ವೇರಿಯಬಲ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನೋಡಿ ಆಟ್ರಿಬ್ಯೂಟ್ಸ್ ಅಂತ ಇದೆ. ಹಾ ಮೇಡಮ್ ಆಟ್ರಿಬ್ಯೂಟ್ಸ್ ಬೈ ಡಿಫಾಲ್ಟ್ ಫಸ್ಟ್ ಹೆಂಗಿತ್ತು ಅಂತಂದ್ರೆ ನಾವಿಲ್ಲೇ ಎಲ್ಲಾನು ಆಡ್ ಮಾಡ್ಬೋದಿತ್ತು. ಹಾ ಮೇಡಮ್ ಬಟ್ ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ಪ್ರಾಡಕ್ಟ್ ಕೆಳಗಡೆ ಇಲ್ಲೇ ಆಟ್ರಿಬ್ಯೂಟ್ಸ್ ಅಂತ ಇದೆ. ಹಾ ಮೇಡಮ್ ಅಲ್ಲೇ ಇದೆ ಹೌದು ಎಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಓಕೆ ಮಾಡಿದಾದ್ಮೇಲೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಹಾ ಓಕೆನಾ? ಸೊ ಇಲ್ಲಿ ಓಕೆ ನಾನು ಆಕ್ಚುಲಿ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಂದ್ರೆ ನಿಮ್ಗೆ ತಾಂಡಿದ್ದಲ್ಲ, ಬೇರೆಯವ್ರಿಗೆ ತಾಂಡಿದ್ರಲ್ಲಿ ಇದು ಮಾಡಿದೆ. ಸೊ ಹಾಗಾಗಿ ಹಿಂಗ್ ತೋರಿಸ್ತಿದೆ. ಸೊ ಬೈ ಡಿಫಾಲ್ಟ್ ನೀವು ಆಟ್ರಿಬ್ಯೂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಥಿಂಗ್, ಏನು ಇರೋದಿಲ್ಲ. ಓಕೆ ಮೇಡಮ್ ಸೊ ಇದೇ ರೀತಿ ಸೇಮ್ ಇಂಟರ್ಫೇಸ್ ನಿಮ್ಗೆ ಓಪನ್ ಆಗುತ್ತೆ. ಹ್ಮ್ ಇಲ್ಲಿ ಆಪ್ಷನ್ ಇದೆ ನೋಡಿ, ಆಡ್ ನ್ಯೂ ಆಟ್ರಿಬ್ಯೂಟ್ ಅಂತ. ಹಾ ಮೇಡಮ್ ಸೊ ಇಲ್ಲಿ ನೀವು ಆಟ್ರಿಬ್ಯೂಟ್ ನೇಮ್ ಅನ್ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಕಲರ್, ಸೈಜ್, ಮೆಮೊರಿ, ಈ ಓಕೆ ರೀತಿ. ಸೊ ಇವಾಗ ಟಿ ಶರ್ಟ್ ಅನ್ನ ನಾವು ಆಡ್ ಮಾಡ್ತಿರೋದ್ರಿಂದ ನಾರ್ಮಲಿ ಅಲ್ಲಿ ಕಲರ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇರುತ್ತೆ. ಅದಾದ್ಮೇಲೆ ಎನೇಬಲ್ ಆರ್ಕೈವ್ಸ್ ಇದನ್ನ ಓಕೆ ಟಿಕ್ ಮಾರ್ಕ್ ಮಾಡಿ. ಅಂಡ್ ದೆನ್ ಟೈಪ್ ಅಂತ ಇರುತ್ತೆ. ಸೊ ನಾರ್ಮಲ್ ಹೆಂಗಿರುತ್ತೋ ಹಂಗೆ ಇರಕ್ ಬಿಟ್ಬಿಡಿ. ಅಂಡ್ ದೆನ್ ಶೇಪ್ ಅಂತ ಇರುತ್ತೆ. ಇದನ್ನೇನು ನೀವು ಚೇಂಜ್ ಮಾಡಕ್ ಹೋಗ್ಬೇಡಿ. ಶೇಪ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಶೇಪ್ ಅಂತಂದ್ರೆ ನಾನು ಈ ಒಂದು ಪ್ರಾಡಕ್ಟ್ ಅನ್ನ ಓಪನ್ ಮಾಡಿದ್ರೆ, ಹಾ ಮೇಡಮ್ ಸಿಂಪಲ್ ಪ್ರಾಡಕ್ಟ್, ಫ್ರಂಟ್ ಅಂದ್ರೆ 360 ಡಿಗ್ರಿ ಮೂಮೆಂಟ್ ನೋ 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 ಬಾಕ್ಸ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಲರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಆ ಓಕೆ ಟೈಮಲ್ಲಿ ಬಾಕ್ಸ್ ಗಳು ಬರ್ತವೆ. ಅಂತಂದ್ರೆ ಮೀಡಿಯಂ ಅಂಡ್ ಲಾರ್ಜ್ ಅಂತ ನಾವೇನು ಹಾ ಮೇಡಮ್ ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ ಆಟ್ರಿಬ್ಯೂಟ್ಸ್ ಗಳನ್ನ, ಹಾ ಅದನ್ನ ಹಾ ತೋರಿಸ್ಬೇಕಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ ನಿಮ್ಗೆ ಮಿಂತ್ರಾಲಿ. ಈ ರೀತಿ ಶೇಪ್, ಹಾ 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 ಇದ್ರ ಹಾ ಶೇಪ್. ಹಾ ಸೊ ಹಾ ಆ ಓಕೆ ರೀತಿ ಇಲ್ಲಿ ಕೇಳ್ತಿದೆ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ಶೇಪ್ ಅನ್ನ ನೀವು ತಗೋಬಹುದು. ಫಾರ್ ಎಕ್ಸಾಂಪಲ್ ರೌಂಡೆಡ್ ಕಾರ್ನರ್ ಅಂಡ್ ಆಡ್ ಆಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಲರ್ ಆಡ್ ಆಯ್ತು. ಹಾ ಅಗೇನ್ ಸೈಜ್, enable archives, and then shape, again rounded corner. ನಮಗ್ ಬೇಕಾಗಿದ್ದು ಎರಡೇ ಆಟ್ರಿಬ್ಯೂಟ್. ಹಾ ಓಕೆನಾ? ಸೊ ಕಲರ್ ಅಂಡ್ ಸೈಜ್. ಇವಾಗ ನಾವ್ ಇದನ್ನ ಕಲರ್ ಆಡ್ ಮಾಡ್ಬೇಕು ಅಲ್ವಾ? ಸೊ ಅಂದ್ರೆ ಕಲರ್ ಅಲ್ಲಿ ಯಾವ್ಯಾವ ಕಲರ್ಸ್ ಇದಾವೆ, ಹಾ ಸೊ ಅದನ್ನ ಮಾಡೋಕೋಸ್ಕರ ಇಲ್ಲಿ ಕಾನ್ಫಿಗರ್ ಟರ್ಮ್ಸ್ ಅಂತ ಇರುತ್ತೆ. ಓ ಓಕೆ 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 ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಸೇಮ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ಆಡ್ ನ್ಯೂ ಕಲರ್ ಅಂತ ಇರುತ್ತೆ. ಓಕೆ ಮೇಡಮ್ ಸೊ ಕಲರ್ ಯಾವ್ಯಾವ್ದಿದೆ? ರೆಡ್, ಅಗೇನ್ ಆಡ್ ನ್ಯೂ ಕಲರ್, ಅಗೇನ್ ಗ್ರೀನ್ ಇದೆ, ಹ್ಮ್ ಅಗೇನ್ ಆಡ್ ನ್ಯೂ ಕಲರ್,
ಅದಾದ್ಮೇಲೆ ಐ ಥಿಂಕ್ ಬ್ಲ್ಯಾಕ್, ಆಡ್ ನ್ಯೂ ಕಲರ್. ಸಿ ಇಲ್ಲಿ ಆಡ್ ಆಯ್ತು ನೋಡಿ, ಹಾ ಮೇಡಮ್. ಹ್ಮ್ ಓಕೆನಾ? ಹ್ಮ್ ಸೊ ಅಗೈನ್ ಆಟ್ರಿಬ್ಯೂಟ್ಸ್ ಬನ್ನಿ. ಸೊ ಕಲರ್ ನಾವು ಆಡ್ ಮಾಡಿದ್ವಿ, ಬ್ಲ್ಯಾಕ್, ಗ್ರೀನ್, ರೆಡ್. ಹಾ ಮೇಡಮ್. ಇವಾಗ ಸೈಜ್ ಅನ್ನ ನಾವು ಆಡ್ ಮಾಡ್ಬೇಕಲ್ವಾ? ಹಾ ಮೇಡಮ್. ಸೊ ಅಗೈನ್ ಕಾನ್ಫಿಗರ್ ಟರ್ಮ್, ಸೈಜ್ ಅಲ್ಲಿ ಯಾವ್ದಾವ್ದಿದೆ, ಫಾರ್ ಎಕ್ಸಾಂಪಲ್ ಮೀಡಿಯಂ, ಹಾ ಮೇಡಮ್. ಆಡ್ ನ್ಯೂ ಸೈಜ್, ಸ್ಮಾಲ್, ಆಡ್ ನ್ಯೂ ಸೈಜ್. ಇಲ್ಲಿ ಸ್ಮಾಲ್ ಅಂಡ್ ಮೀಡಿಯಂ ಎರಡು ಬಂತು, ಹಾ ಮೇಡಮ್. ಓಕೆನಾ? ಹಾ ಮೇಡಮ್. ಸೊ ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ಆಲ್ ಪ್ರಾಡಕ್ಟ್ಸ್ ಮೇಲೆ ಬನ್ನಿ. ಒನ್ ಸೆಕೆಂಡ್. ಸೊ ಪ್ರಾಡಕ್ಟ್ಸ್ ಗೆ ಬಂದ್ರೆ ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ರೋಡ್ ಸ್ಟರ್ ಈ ಪ್ರಾಡಕ್ಟ್ ಅನ್ನ ಅಲ್ವಾ ನಾವು ಕ್ರಿಯೇಟ್ ಹೌದು. ಮಾಡಿದ್ದು. ಹೌದು. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾರ್ಮಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ಆಟ್ರಿಬ್ಯೂಟ್ಸ್ ಹೋದಾಗ ನೀವು ನ್ಯೂ ಟ್ಯಾಬ್ ಅಲ್ಲಿ ತೆಗಿಬೇಕು. ಸೊ ಅವಾಗ ನಿಮ್ಗೆ ಈ ರೀತಿ ಕನ್ಫ್ಯೂಷನ್ ಆಗಲ್ಲ, ಓಕೆ. ಓಕೆನಾ? ಸೊ ಅಗೈನ್ ಇಲ್ಲಿ ಅಂದ್ರೆ ಸಿಂಪಲ್ ನೀವು ನ್ಯೂ ಟ್ಯಾಬ್, ಇದನ್ನ ಟ್ಯಾಬ್ಸ್ ಗಳಂತ ಕರಿತೇವೆ. ಓಕೆ ಓಕೆ ಮೇಡಮ್. ಸೊ ಹಾ ಹಾ ನ್ಯೂ ಓಕೆ ನ್ಯೂ ಟ್ಯಾಬ್ ಅಲ್ಲಿ ನೀವು ಓಪನ್ ಮಾಡ್ಕೋಬೇಕು ಆಟ್ರಿಬ್ಯೂಟ್ಸ್ ಅನ್ನೋ ಆಪ್ಷನ್ ಅನ್ನ, ಓಕೆ ಓಕೆ. ಓಕೆನಾ? ಸೊ ಇಲ್ಲಿ ಸಿಂಪಲ್ ಪ್ರಾಡಕ್ಟ್ ಇದೆ, ವೇರಿಯೇಬಲ್ ಪ್ರಾಡಕ್ಟ್ ಮಾಡಿ ಓಕೆ. ಅಂಡ್ ಆಟ್ರಿಬ್ಯೂಟ್ಸ್ ಬನ್ನಿ. ಆಟ್ರಿಬ್ಯೂಟ್ಸ್ ಬಂದಾಗ ಇಲ್ಲಿ ಆಡ್ ಎಕ್ಸಿಸ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಲರ್ ಅಂಡ್ ಸೈಜ್ ನಾವೇನ್ ಎರಡು ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಅದಿಲ್ಲಿ ಬರುತ್ತೆ. ಹಾ 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 ಹಾ. ಕಲರ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ವ್ಯಾಲ್ಯೂಸ್, ಸೆಲೆಕ್ಟ್ ವ್ಯಾಲ್ಯೂಸ್ ಅಂತ ಇರುತ್ತೆ. ನಾವ್ ಯಾವ್ಯಾವ್ದನ್ನ ಅಲ್ಲಿ ಎಂಟರ್ ಮಾಡಿದ್ವಿ ಹಾ ಅದನ್ನ ನೀವು ಅಗೈನ್ ಇಲ್ಲಿ ಎಂಟರ್ ಮಾಡಿ, ರೆಡ್ ಅಂಡ್ ಗ್ರೀನ್. ಸಿ ಓಕೆ ಓಕೆ. and then create value. Or ಓಕೆ else save attributes. ಸೊ ಒಂದು ಸೇವ್ ಆಯ್ತು, ಕಲರ್ ಸೇವ್ ಆಯ್ತು. ಈಗ ಸೈಜ್ ಮೇಲೆ ಕ್ಲಿಕ್ ಮಾಡಿ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಿ. ಸೊ ನಾವಲ್ಲಿ ಏನೇನು ಆಡ್ ಮಾಡಿದ್ವಿ, ಮೀಡಿಯಂ ಅಂಡ್ ಸ್ಮಾಲ್. ಅಗೇನ್ ಸೇವ್ ಆಟ್ರಿಬ್ಯೂಟ್ಸ್. ಸೊ ನಾವು ಕ್ರಿಯೇಟ್ ಮಾಡಿದಂತ ಆಟ್ರಿಬ್ಯೂಟ್ಸ್ ಗಳು ಸೇವ್ ಆಗಿದಾವೆ. ಸೇವ್ ಆದ್ಮೇಲೆ ವೇರಿಯೇಷನ್ಸ್ ಹೋಗಿ ಜನರೇಟ್ ವೇರಿಯೇಷನ್ ಕ್ಲಿಕ್ ಮಾಡಿ ಅಂಡ್ ಓಕೆ ಕ್ಲಿಕ್ ಮಾಡಿ. ಈ ರೀತಿ ವೇರಿಯೇಷನ್ಸ್ ಗಳು ಕ್ರಿಯೇಟ್ ಆಗ್ತವೆ. ಬ್ಲಾಕ್ ಟಿ ಶರ್ಟ್ ಅಲ್ಲಿ ಮೀಡಿಯಂ ಸೈಜ್ ಇದೆ, ಬ್ಲಾಕ್ ಟಿ ಶರ್ಟ್ ಅಲ್ಲಿ ಸ್ಮಾಲ್ ಸೈಜ್ ಇದೆ, ಗ್ರೀನ್ ಟಿ ಶರ್ಟ್ ಅಲ್ಲಿ ಮೀಡಿಯಂ ಸೈಜ್ ಇದೆ, ಗ್ರೀನ್ ಟಿ ಶರ್ಟ್ ಅಲ್ಲಿ ಸ್ಮಾಲ್ ಸೈಜ್ ಇದೆ. ಅಗೈನ್ ರೆಡ್ ಟಿ ಶರ್ಟ್ ಅಲ್ಲಿ ಮೀಡಿಯಂ ಸೈಜ್ ಇದೆ, ರೆಡ್ ಟಿ ಶರ್ಟ್ ಅಲ್ಲಿ ಸ್ಮಾಲ್ ಸೈಜ್ ಇದೆ. ಸೊ ಇದನ್ನ ಎಡಿಟ್ ಮಾಡ್ಬೇಕಲ್ವಾ? ಸೊ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಎಡಿಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ದೆನ್ ಇಮೇಜ್ ಅನ್ನ ಆಡ್ ಮಾಡಿ, ಅಪ್ಲೋಡ್ ಆನ್ ಇಮೇಜ್. ಸೊ ಇದು ಯಾವ ಕಲರ್ ಇತ್ತು ಇವಾಗ ನಾನು ಓಪನ್ ಮಾಡಿದ್ದು? ಬ್ಲ್ಯಾಕಾ? ಒನ್ ಸೆಕೆಂಡ್.
ಯಾ ಬ್ಲ್ಯಾಕ್. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಇಮೇಜ್ ಅನ್ನ ನೀವು ಆಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಓಕೆ ಆನ್ ಇಮೇಜ್ ಅಂತ ಇರುತ್ತೆ. ಹಾ ಕ್ಲಿಕ್ ಮೇಡಮ್. ಮಾಡಿ ಅಂಡ್ ದೆನ್ ಬ್ಲ್ಯಾಕ್ ಟಿ ಶರ್ಟ್. ಅದಾದ್ಮೇಲೆ ಸಬ್ಮಿಷನ್ ಇಮೇಜ್ ಕೊಡಿ. ಅದಾದ್ಮೇಲೆ ಇಲ್ಲಿ ರೆಗ್ಯುಲರ್ ಪ್ರೈಸ್ ಅಂಡ್ ಸೇಲ್ ಪ್ರೈಸ್ ಇದೆ. ಹಾ ಮೇಡಮ್. ರೆಗ್ಯುಲರ್ ಪ್ರೈಸ್ ಲೆಟ್ಸ್ ಸೇ 799. ಸೊ ಇದಕ್ಕೆ ಯಾವುದೇ ರೀತಿಯಾದಂತ ಸೇಲ್ ನಾನು ಕೊಡಲ್ಲ. ಹಾ ಮೇಡಮ್. ಸೊ ಇಲ್ಲಿ ಸೇಲ್ ಪ್ರೈಸ್ಗೆ ಯಾವುದೇ ರೀತಿಯಾದಂತ ಒಂದು ಅಮೌಂಟ್ ಅನ್ನ ನಾನು ಎಂಟರ್ ಮಾಡಲ್ಲ. ಓಕೆ ಮೇಡಮ್. ಅದಾದ್ಮೇಲೆ ಅಗೈನ್ ಬ್ಲ್ಯಾಕ್ ಅಲ್ಲಿ ಸ್ಮಾಲ್ ಸೈಜ್. ಓಕೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ರೆಗ್ಯುಲರ್ ಪ್ರೈಸ್ ಬಂದು 799. ಓಕೆ ಬಟ್ ಈ ಈ ಬ್ಲ್ಯಾಕ್ ಟಿ ಶರ್ಟಿನ ಸ್ಮಾಲ್ ಸೈಜ್ಗೆ ನಾನು ಆಫರ್ ಮಾಡ್ತಿದ್ದೀನಿ. ಓಕೆ ಮೇಡಮ್. ಸೊ 699. ಓಕೆ ಸೊ ಹಾಗೆ ನೀವು ಆಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆಡ್ ಮಾಡೋಂಗಿದ್ರೆ ಮಾಡ್ಬೋದು. ಅಂಡ್ ಇನ್ ಸ್ಟಾಕ್ ಇವಾಗ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಮೀಡಿಯಂ ಟಿ ಶರ್ಟ್ ಓಕೆ ಮೇಡಮ್. ಸ್ಟಾಕ್ ಅಲ್ಲಿ ಇದೆ. ಇಫ್ ಇನ್ ಕೇಸ್ ಬ್ಲ್ಯಾಕ್ ಸ್ಮಾಲ್ ಸೈಜ್ ಟಿ ಶರ್ಟ್ ಅಲ್ಲಿ ನಿಮ್ಗೆ ಸ್ಟಾಕ್ ಇಲ್ಲ ಅಂತ ಅಂದಾಗ ನೀವು ಔಟ್ ಆಫ್ ಸ್ಟಾಕ್ ತೋರಿಸ್ಬೋದು. ಓಕೆ ಸೊ ಔಟ್ ಆಫ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಹ್ಮ್. ಅಗೇನ್ ಇಲ್ಲಿ ಗ್ರೀನ್ ಮೀಡಿಯಂ ಸೇಮ್ ಓಕೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ವೇರಿಯೇಷನ್ ಪ್ರೈಸ್ ಫಾರ್ ಎಕ್ಸಾಂಪಲ್ ಈ ಮೇಡಮ್ ಒಂದು ಅಲ್ಲ, ಟಿ ಶರ್ಟ್ ಇಲ್ಲೊಂದು ಡೌಟ್ ಮೇಡಮ್. ಅಂದ್ರೆ ಹ್ಮ್. ಇವಾಗ ನಮ್ಗೆ ನಮ್ಮ ಹತ್ರ ಒಂದು ಎಲ್ಲ ಸೈಜ್ ನಾವು ಒಂದು 5 ಇದಾವೆ. ಹ್ಮ್ ಹ್ಮ್ ಒಂದು ಕಸ್ಟಮರ್ ಒಂದು 3 ಬೈ ಮಾಡ್ದ ಯಾವ್ದೋ ಒಂದು ಬ್ಲ್ಯಾಕ್ ಕಲರ್ನ. ಹ್ಮ್ ಇನ್ನ ಹ್ಮ್ ಉಳಿದಿದ್ದ ಪ್ರಾಡಕ್ಟ್ ಇನ್ನ ಒಂದ್ 2 ಇರುತ್ತೆ ಬ್ಲ್ಯಾಕ್ ಅಲ್ಲಿ. ಹ್ಮ್ ಹ್ಮ್ ಅದು ಸಿಸ್ಟಮ್ ನಿಂದ ಎಕ್ಸಿಟ್ ಆದ್ರೆ ಅದೇ ಇದು ತಗೊಳಲ್ಲ ಮೇಡಮ್. ಯಾವುದು? ಇಲ್ಲಿ ನೀವು ಹ್ಮ್ ಇವಾಗ ಒಂದು ಆಪ್ಷನ್ ತೋರಿಸಿದ್ರಲ್ಲ ಮೇಡಮ್, ಔಟ್ ಆಫ್ ಅಂದ್ರೆ ಸ್ಟಾಕ್. ಔಟ್ ಆಫ್ ಸ್ಟಾಕ್. ಇದು ಹಾ ಹ್ಮ್ ಕತೆ ತಗೊಳಲ್ಲ ಮೇಡಮ್. ಖಾಲಿ ಆಗ್ತಿದ್ದಂಗ್ಲೆ ಔಟ್ ಆಫ್ ಸ್ಟಾಕ್ ಅಂತ ಕತೆ ಬರೋ ಆ ಥರ. ತಗೊಳುತ್ತೆ. ಆಕ್ಚುಲಿ ಅದಕ್ಕೆ ಹೇಳೋದು ಇ ಕಾಮರ್ಸ್ ವೆಬ್ಸೈಟ್ಗೆ ನಾವ್ ಏನಕ್ಕೆ ತುಂಬಾ ಚಾರ್ಜ್ ಮಾಡ್ತೀವಿ ಅನ್ನೋದಕ್ಕೆ ಹ್ಮ್ ಇದೇ ಒಂದು ಇದು ನಾವ್ ಎಡಿಟ್ ಮಾಡ್ತಾನೆ ಇರ್ಬೇಕು. ಸೊ ಅವ್ರು ಹೇಳ್ತಿರ್ತಾರೆ ನಮ್ಗೆ ಔಟ್ ಆಫ್ ಓಹೋ ಸ್ಟಾಕ್ ಇದೆಯಾ, ಈ ರೀತಿ ಇದೆಯಾ ಅಂತ. ಅದರ್ವೈಸ್ ಹಾ ಹಾ ಕೆಲವು ಪ್ಲಗಿನ್ಸ್ ಗಳನ್ನ ಕೂಡ ನಾವು ಯೂಸ್ ಮಾಡ್ಬೋದು ಓಕೆ 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 ಹಾ ಆ ರೀತಿ. ಓಕೆ ಮೇಡಮ್. ಸೊ ಆಗ ಅದಕ್ಕೋಸ್ಕರನೇ ಇ ಕಾಮರ್ಸ್ ವೆಬ್ಸೈಟ್ ಆಕ್ಚುಲಿ ತುಂಬಾ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ದುಡ್ಡು ಮಾಡ್ತೀವಿ. ಹಾ ಬಟ್ ತುಂಬಾ ಸ್ವಲ್ಪ ವರ್ಕ್ ಇರುತ್ತೆ. ತುಂಬಾ ವರ್ಕು ಕೂಡ ಇರುತ್ತೆ. ಓಕೆ ಸೊ ಯಾಕಂದ್ರೆ ಹಾಗೆ ಒಂದೊಂದೇ ಪ್ರಾಡಕ್ಟ್ ನೋಡಕ್ ಆಗಲ್ಲ ಅಲ್ವಾ. ಇವಾಗ ಹಾ ಮೆನ್ಸ್ ಅಲ್ಲಿ ಹ್ಮ್ ಹ್ಮ್ ಟಿ ಶರ್ಟ್ ಅಂದ್ರೆ ತುಂಬಾ ವೆರೈಟೀಸ್ ಇರುತ್ತೆ. 199, 299, ಹ್ಮ್ ಹ್ಮ್ 399, 599 ಏನೇನೋ ಇರುತ್ತೆ. ಹ್ಮ್ ಆ ಕೆಟಗರಿನೆಲ್ಲ ಓಪನ್ ಮಾಡಿ ಡೈಲಿ ಚೆಕ್ ಮಾಡಕ್ ಆಗಲ್ಲ ಮೇಡಮ್. ಹ್ಮ್ ಇಷ್ಟೋಗಿದೆ ಇವತ್ತಂತಂದ್ರೆ ಅಷ್ಟನ್ನು ತಿರ್ಗಾ ಮತ್ತೆ ಇದು ಸಿಸ್ಟಮ್ ನೋಡ್ ನೋಡಕ ನೋಡಕ್ಕೆ ಎಷ್ಟೋ ಕೆಟಗರಿ ಇರುತ್ತಲ್ರ ಹ್ಮ್ ಹ್ಮ್ ಅಂತ ನಾನು ಕೇಳ್ತಿದ್ದೀನಿ. ಆ ತರ ಆದಾಗ ಇವಾಗ ಅದು ಸಿಸ್ಟಮ್ ಕಾಣುತ್ತಾ ಅಂತ. ಪ್ಲಗಿನ್ಸ್ ಗಳು ಇರ್ತವೆ ಬಸವರಾಜ್. ಹಾ ಓಕೆ ಪ್ಲಗಿನ್ಸ್ ಗಳನ್ನ ನಾವು ರಿಸರ್ಚ್ ಮಾಡಿ ಆಡ್ ಮಾಡಿದ್ರೆ ಹೇಳ್ತಿಲ್ವಾ ಅರ್ಧ ಓಕೆ ಕೆಲಸಗಳೇ ಇರಲ್ಲ ನಮ್ಗೆ. ಹಾ 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 ಸೊ ಹಾ ಪ್ಲಗಿನ್ಸ್ ಗಳನ್ನ ನಾವು ರಿಸರ್ಚ್ ಮಾಡಿ ನಾವು ಆಕ್ಚುಲಿ ಆಡ್ ಮಾಡ್ಬೇಕಾಗುತ್ತೆ. ಓಕೆ ಓಕೆ ಅಂಡ್ ಮೋರ್ ಎವರ್ ಇವಾಗ ಅಮೆಜಾನ್, ಮಿಂತ್ರಾ ಈ ರೀತಿ ದೊಡ್ಡ ದೊಡ್ಡ ಇ ಕಾಮರ್ಸ್ ವೆಬ್ಸೈಟ್ಸ್ ಗಳು ಬಂದಾಗ ಹಾ ಮೇಡಮ್. ನಾವು ಒಬ್ರೇ ಅದನ್ನ ನಿಜವಾಗ್ಲೂ ವರ್ಕ್ ಮಾಡಕ್ಕಾಗಲ್ಲ. ಬಿಕಾಸ್ ಹೌದು 1000 ಗಟ್ಲೆ ಪ್ರಾಡಕ್ಟ್ಸ್ ಗಳು ಇರ್ತವೆ. ಹಾ ನಮಗೆ ನಾರ್ಮಲ್ ಆಗಿ ಮ್ಯಾಕ್ಸಿಮಮ್ ಬರ್ಬೋದು ಅಂದ್ರೆ 100 ಪ್ರಾಡಕ್ಟ್ಸ್ ಇರೋರು ಅಥವಾ 200 ಪ್ರಾಡಕ್ಟ್ಸ್ ಇರೋರು ಓಕೆ ಈ ರೀತಿ ಬರ್ಬೋದು. ಓಕೆ ಮೇಡಮ್ ಅರ್ಥ ಸೊ ಆಯ್ತು. ಇವಾಗ ನಿಮ್ಗೆ 1000 ಗಟ್ಲೆ ಪ್ರಾಡಕ್ಟ್ಸ್ ಇರೋರು ಯಾವಾಗ ಬರ್ತಾರೆ ಅಂತಂದ್ರೆ ನಾರ್ಮಲಿ ನೀವು ಯಾವ್ದಾದ್ರು ಕಂಪ್ನಿಗೆ ವರ್ಕ್ ಮಾಡ್ತಿದ್ದಾಗ, ಸ್ಪೆಸಿಫಿಕ್ ಇ ಹಾ ಕಾಮರ್ಸ್ ಹಾ ವೆಬ್ಸೈಟ್ ಕಂಪ್ನಿಗಳಿಗೆ ವರ್ಕ್ ಮಾಡ್ತಿದ್ದಾಗ ಆಗ ಬರುತ್ತೆ. ಓಕೆ ಮೇಡಮ್ ಓಕೆ ಓಕೆನಾ? ಸೊ ಫಾರ್ ಹಾ ಎಕ್ಸಾಂಪಲ್ ಇವಾಗ ಗ್ರೀನ್ ಟಿ ಶರ್ಟ್ ಮೀಡಿಯಂ ಸೈಜ್ 499 rupees. ಹ್ಮ್ ಇಮೇಜ್ ಅನ್ನ ಆಡ್ ಮಾಡಿ ಇನ್ ಸ್ಟಾಕ್ ತೋರಿಸಿ. ಅಗೇನ್ ಗ್ರೀನ್ ಅಲ್ಲಿ ಸ್ಮಾಲ್ ಸೈಜ್ ಬಂದಿರುತ್ತೆ. ಆಡ್ ಇಮೇಜ್
green, let's say 599. Again, edit, red, 799. Let's say sale 499. Again, red, ಎಲ್ಲಾನು ಎಡಿಟ್ ಮಾಡಿದ್ದಾದ್ಮೇಲೆ ಓಕೆ ಮೇಡಮ್. ಇಲ್ಲಿ ಸೇವ್ ಚೇಂಜಸ್ ಆಪ್ಷನ್ ಇರುತ್ತೆ ನೋಡಿ. ಸೇವ್ ಚೇಂಜಸ್ ಮೇಲೆ Okay, ಕ್ಲಿಕ್ ma'am. ಮಾಡಿ. ಕ್ಲಿಕ್ ಹಾ. ಮಾಡಿದ್ದಾದ್ಮೇಲೆ ಹಾ ಮೇಡಮ್. ಇಲ್ಲಿ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ನೋಡಿ. ಹಾ ಮೇಡಮ್. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಹಾ ಮೇಡಮ್. ವ್ಯೂ ಪ್ರಾಡಕ್ಟ್ ಇರುತ್ತೆ. ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಹಾ ಬ್ಲ್ಯಾಕ್, ಗ್ರೀನ್, ರೆಡ್, ಹಾ ಮೇಡಮ್. ಮೀಡಿಯಂ ಅಂಡ್ ಸ್ಮಾಲ್. ಸ್ಮಾಲ್. ಓಕೆ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್, ಮೀಡಿಯಂ, ಸೀಲಿ 799 rupees. ಓಕೆ ಮೇಡಮ್. ಅದೇ ಮೀಡಿಯಂ ಅಲ್ಲಿ ಬ್ಲ್ಯಾಕ್ ಅಲ್ಲಿ ಸ್ಮಾಲ್ ತಗೊಂಡಾಗ ಹಾ ಮೇಡಮ್. ಸೇಮ್ 799 ಇರುತ್ತೆ. ಓಕೆ. ಸೊ ಅಗೇನ್ ಗ್ರೀನ್, ಮೀಡಿಯಂ ಸೈಜ್ ತಗೊಂಡಾಗ ಇಲ್ಲಿ ಪ್ರೈಸ್ ಚೇಂಜ್ ಆಯ್ತು, 499 ಓಕೆ. rupees. ಓಕೆ ಮೇಡಮ್. ಸ್ಮಾಲ್ ಅನ್ನ ತಗೊಂಡಾಗ ಇಲ್ಲಿ 599 rupees. 599. ಓಕೆನಾ? ಅಗೇನ್ ರೆಡ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಚೇಂಜ್ ಆಗುತ್ತೆ ನೋಡಿ. ಹಾ 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 ಓಕೆನಾ? ಹಾ ಸೊ ಸ್ಮಾಲು 599 ಇದೆ, ಮೀಡಿಯಂ 499 ಇದೆ. ಓಕೆ. ಸೊ ಅಗೇನ್ ಬ್ಲ್ಯಾಕ್ ಕ್ಲಿಕ್ ಮಾಡಿದ್ರೆ 799. ಹಾ ಮೇಡಮ್. ಗ್ರೀನ್ ಕ್ಲಿಕ್ ಮಾಡಿದ್ರೆ ಹ್ಮ್. ಪಿಕ್ಚರ್ ಚೇಂಜ್ ಇಮೇಜಸ್ ಪಿಕ್ಚರ್ ಚೇಂಜ್ ಆಗ್ತಿದೆ, ಕೂಡ images ಚೇಂಜ್ ಎಲ್ಲ. ಆಗ್ತದೆ. ಯಾ ಯಾ. ದೆನ್ ಅವರು ಲೆಟ್ಸ್ ಸೇ ಬ್ಲ್ಯಾಕ್ ಟಿ ಶರ್ಟ್ ಅನ್ನ ಚೂಸ್ ಮಾಡಿ ಆಡ್ ಟು ಕಾರ್ಟ್ ಮಾಡಿ, ಅಂಡ್ ದೆನ್ ವ್ಯೂ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಕೂಪನ್ ಇದ್ರೆ ಕೂಪನ್ ಅನ್ನ ಕೊಡ್ಬೋದು ಅವರು. ಟೋಟಲ್ ಕಾಸ್ಟ್ ಬಂದು 799 rupees. ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾರ್ಮಲ್ ಆಗಿ ಅವರ ಒಂದು ಅಡ್ರೆಸ್ ಅನ್ನ ಕೊಟ್ಟು ಪ್ಲೇಸ್ ಆರ್ಡರ್ ಮಾಡ್ಕೋಬಹುದು. ಓಕೆ. ಸೊ ಪ್ಲೇಸ್ ಆರ್ಡರ್ ಮಾಡಿದ್ದಾದ್ಮೇಲೆ ನಮಗೆ ಇಲ್ಲಿ ಆರ್ಡರ್ ಅನ್ನೋ ಆಪ್ಷನ್ ನಲ್ಲಿ ಹಾ